ಹರಿ ಓಂ. ಯಾನ್ ಮುರನಿ ಪಂಚಮಹಾಪುರುಷ ಯೋಗದ ಬಗ್ಗೆ ಪನ್ನಗ ಮೂಲ ತ್ರಿಕೋನದ ಬಗ್ಗೆ ಪನ್ಪೆ ಪಂದಿತ್ತೆ. ಮೂಲ ತ್ರಿಕೋನ ಎಂಚ ಬರ್ಪುಂಡು ಪಂಡ ಒಂಜಿ ಆ ಗ್ರಹ ತನ್ನನೇ ಇಲ್ಲಡು ಉಪ್ಪೊಡು ಅಂಚನೆ ಅವು ಈತ್ ಡಿಗ್ರಿದ ಉಲೈ ಉಪ್ಪೊಡು ಪಂದು ಉಪ್ಪುಂಡು. ಸೂರ್ಯಗ್ ಸಿಂಹರಾಶಿ ತನ್ನನೇ ಸ್ವಕ್ಷೇತ್ರ ತನ್ನನೇ ಇಲ್ಲ ಅಂಡ್ ಅಲ್ಪ 0ಡ್ದು 20 ಡಿಗ್ರಿದ ಉಲೈ ಇತ್ತಂಡ ಮೂಲ ತ್ರಿಕೋನಡು ಬತ್ತುಂಡು ಅಂತ ಅರ್ಥ. ಒಂಜಿ 12 ಡಿಗ್ರಿ ಉಂಡು, 17 ಉಂಡು, 15 ಉಂಡು, 10 ಉಂಡು, 7 ಉಂಡು ಅಂಚ ಇತ್ತಂಡ ಒಟ್ಟು 20ಡ್ದು ಉಲೈ ಬರೋಡು, 0ಡ್ದು 20ಡ್ದು ಉಲೈ. ಬೊಕ್ಕ ಮೂಲ ತ್ರಿಕೋನ ಎಂಚ ಪಂಡ ಅಂಚ ಇತ್ತಂಡ ಒಂಜಿ ಸ್ವಕ್ಷೇತ್ರ ಅದು ಉಪ್ಪುಂಡು, ಅವು ಬಲ ಉಪ್ಪುಂಡು ಕೂಡ ಮೂಲ ತ್ರಿಕೋನ ಆಡ್ತಾರ ಐಕು ಅಂತ ಬಲ ಜಾಸ್ತಿ ಉಪ್ಪುಂಡು. ಆಂಡ ನಿಗಲೆ ಉಚ್ಚ ಸ್ಥಾನದಾತು ಬಲ ಅಂದತ್ತ ಅವು ಎಡ್ದು ಅಂತ ತಿರ್ತೆ ಅಂಡ ಬಲ ಜಾಸ್ತಿ ಉಪ್ಪುಂಡು. ಚಂದ್ರಗ್ ಕೆಲವು ರೀತಿ ಪನ್ಪೇರು. ಕೆಲವರು ಚಂದ್ರಗ್ ಕೆಲವು ಸಂಪ್ರದಾಯಡು ಮೂಲ ತ್ರಿಕೋನ ಪರಿಗಣಿಸೋಜೇರು ಮುಲ್ಪ ಕೊಡ್ತಿರ್ತಲೆ. ಚಂದ್ರಗ್ ಕೆಲವು ಸಂಪ್ರದಾಯದಲ್ಲಿ ಮೂಲ ತ್ರಿಕೋನವನ್ನು ಪರಿಗಣಿಸುವುದಿಲ್ಲ ಅಂದು ಪಾಡ್ದೇರು. ಆಂಡ ಕೆಲವು ಸಂಪ್ರದಾಯಡು ಕೆಲವು ಜ್ಯೋತಿಷಡು ಚಂದ್ರಗ್ ವೃಷಭ ರಾಶಿಡು 4.30 ಡಿಗ್ರಿದು ಉಲೈ ಇತ್ತಂಡ ಅವೇನು ಏನು ಮಲ್ಪೇರು ಪಂಡ ಮೂಲ ತ್ರಿಕೋನಗೆ ತುಂಬೇರು. ಚಂದ್ರಗ್ ವೃಷಭ ರಾಶಿಡು ದಾಯಗೆ ಪಂಡ ಉಚ್ಚ ಸ್ಥಾನ ಉಂಟು ಅಲ್ಪ ಅಂಚಾದು ರೋಹಿಣಿ ನಕ್ಷತ್ರ ಇತ್ತಿನ ಅಲ್ಪ ಅಂಚ ಒಂಜಿ ಸಿಸ್ಟಮ್ಡು. ಬೊಕ್ಕ ಕೆಲವು ಸಂಪ್ರದಾಯಡು ಅವೇನು ಪರಿಗಣಿಸೋಜೇರು. ಕೆಲವು ಪರಂಪರೆಗಳು ಇದನ್ನು ಒಪ್ಪುವುದಿಲ್ಲ ಅಂದು ಮುಲ್ಪ ಪಾಡ್ದೇರು. ಅಂಚನೆ ಮಂಗಳಗ್ ಮೇಷರಾಶಿಡು ಮಾತ್ರ, ವೃಶ್ಚಿಕಡಿಜ್ಜಿ ಮೇಷಡ್ ಮಾತ್ರ 0 to 12ದ ಉಲೈ ಉಪ್ಪೋಡು, 16 ಡಿಗ್ರಿದ ಉಲೈ ಉಪ್ಪೋಡು 0ಡ್ದು. ಬುಧಕ್ ಕನ್ಯಾಡ್ ಮಾತ್ರ ಮಿಥುನಡಿಜ್ಜಿ ಕನ್ಯಾ ರಾಶಿಡು 16ಡ್ದು 20ದ ಉಲೈ ಉಪ್ಪೋಡು. ಗುರುಕ್ ಧನುಟು ಮಾತ್ರ ಮೀನಡಿಜ್ಜಿ 0 to 10 ಡಿಗ್ರಿದ ಉಲೈ ಉಪ್ಪೋಡು. ಶುಕ್ರಗ್ ತುಲಾ ರಾಶಿಡ್ ಮಾತ್ರ ವೃಷಭಡಿಜ್ಜಿ 0 to 15ದ ಉಲೈ ಉಪ್ಪೋಡು. ಶನಿಕ್ ಕುಂಬಡ್ ಮಾತ್ರ ಮಕರ ರಾಶಿಡಿಜ್ಜಿ 0 to 20ದ ಉಲೈ ಉಪ್ಪೋಡು. ಇಂಚ ಇತ್ತಂಡ ಅವೇನು ಮೂಲ ತ್ರಿಕೋನ ಪನ್ಪೇರು. ಮೂಲ ತ್ರಿಕೋನಗ್ ಒಂತೆ ಜಾಸ್ತಿ ಬಲ ಉಂಡು ಅಂಡ ಉಚ್ಚ ಸ್ಥಾನದಾತ್ ಇಜ್ಜಿ ಮುಲ್ಪ ತೂಲೆ. ಮೂಲ ತ್ರಿಕೋನ ಎಂದರೆ ಗ್ರಹವು ತನ್ನ ಸ್ವಭಾವವನ್ನು ಅತ್ಯಂತ ಸಹಜವಾಗಿ ಮತ್ತು ಬಲವಾಗಿ ವ್ಯಕ್ತಪಡಿಸುವ ವಿಶೇಷ ರಾಶಿಯ ಭಾಗ. ಇದು ಸಾಮಾನ್ಯವಾಗಿ ಸ್ವಕ್ಷೇತ್ರಕ್ಕಿಂತಲೂ ವಿಶೇಷ ಸ್ಥಾನ ಎಂದು ಪರಿಗಣಿಸಲಾಗುತ್ತದೆ, ಆದರೆ ಉಚ್ಚ ಸ್ಥಾನಕ್ಕಿಂತ ಕೆಳಗಿನದು. ಅರ್ಥ ಅಂಡತೆ ಸ್ವಕ್ಷೇತ್ರಡಿತ್ತಂಡ ಅವು ಸ್ವಕ್ಷೇತ್ರಡೇ ಉಪ್ಪೊಡು ಒಂಜಿನೆದ ಬೊಕ್ಕ ಐತೆಡ್ಲ ಒಂತ ಬಲ ಜಾಸ್ತಿ ಪಂದೈಕ್. ಉದಾಹರಣೆಗೆ ಬುಧ ಕನ್ಯಾ ರಾಶಿಯಲ್ಲಿ 18 ಇದ್ದರೆ ಅದು ಮೂಲ ತ್ರಿಕೋನದಲ್ಲಿದೆ. ಬುಧ ಕನ್ಯಾ ರಾಶಿಯಲ್ಲಿ 25 ಇದ್ದರೆ ಅದು ಇನ್ನೂ ಸ್ವರಾಶಿಯಲ್ಲೇ ಇದೆ. ಆದರೆ ಮೂಲ ತ್ರಿಕೋನ ಭಾಗದಲ್ಲಿ ಪಾಪದೃಷ್ಟಿ, ನೀಚ ನವಾಂಶ, ಅಸ್ತಂಗತ, ಗ್ರಹ ಯುದ್ಧ ಮುಂತಾದ ದೋಷಗಳಿದ್ದರೆ ಆ ಬಲವು ಕೆಲವು ಮಟ್ಟಿಗೆ ಕಡಿಮೆ ಆಗಬಹುದು. ಒಂದೆಲ್ಲ ನಮ್ಮ ಧ್ಯಾನದಿ ಓಡಾಪುಂಡು ಇತ್ತೆ ಬುಧ ಒಯ್ಟೆ ಕನ್ಯಾ ರಾಶಿಡ್ 16ಡ್ದು 20ದ ಉಲೈ ಉಪ್ಪೊಡುಂದುಂಟು. ಅಂಚ 18 ಇತ್ತಂಡ 20ಡ್ದು ಉಲೈ ಅತ್ತೆ ಅಂಚಾದ ಮೂಲ ತ್ರಿಕೋನಗ್ ಬರ್ಪುಂಡು. ಆಂಡ ಬುಧ ಅವೇ ರಾಶಿಡ್ ಕನ್ಯಾ ರಾಶಿಡ್ 25 ಡಿಗ್ರಿ ಇತ್ತಂಡ ಅವು ಸ್ವರಾಶಿ ಮಾತ್ರ ಆಪುಂಡು, ಮೂಲ ತ್ರಿಕೋನ ಆಪುಜಿ. ಮೂಲ ತ್ರಿಕೋನ ಭಾಗದಲ್ಲಿ ಪಾಪದೃಷ್ಟಿ, ನೀಚ ನವಾಂಶ, ಅಸ್ತಂಗತ, ಗ್ರಹ ಯುದ್ಧ ಮುಂತಾದ ದೋಷಗಳಿದ್ದರೆ ಆ ಬಲವು ಕೆಲವು ಮಟ್ಟಿಗೆ ಕಡಿಮೆ ಆಗಬಹುದು. ಒಂದೆಲ್ಲ ನೆನಪುದಿವ ನೋಡು. ನೀಚ ನವಾಂಶ ಪಂಡ ನವಾಂಶ ಪೋನಾಗ ಅವು ನೀಚ ಆದಿತ್ತಂಡ ಅಥವಾ ಪಾಪದೃಷ್ಟಿ ಇತ್ತಂಡ ಅಥವಾ ಸೂರ್ಯ ನಡ್ದು ಕಂಬಸ್ಟ್ ಅಸ್ತಂಗತ ಪಂಡ ಕಂಬಸ್ಟ್ ಆದಿತ್ತಂಡ ಗ್ರಹ ಯುದ್ಧಗ್ ಬೂರ್ದಿತ್ತಂಡ ಪೂರ ಒಂತೆ ದೋಷ ಇತ್ತಂಡಲ್ಲ ಒಂತ ಬಲ ಕಡಿಮೆ ಆಪುಂಡು ಒಂದು ಪಂದು. ಅಂಚನೆ ನಿಗಲಿಗ ವೃದ್ಧಾವಸ್ಥೆ, ಯವನಾವಸ್ಥೆ, ಕಿಶೋರಾವಸ್ಥೆ ಅವು ಪೂರ ಪಂತೆ. ಅಂಚನೆ ಕುಡೊಂಜಿ ಆಜಿ ಅವಸ್ಥೆ ಉಂಡು. ಅವು ಎಂಚ ಪಂಡ ನಿಗಲೆ ಈ ಬುಕ್ ಕುಡ್ತೋಜವೆ ಒಂದು ಪರಾಶರ ನಾನಿ ಪಂದಿತ್ತೆ ನಿಗಲಿಗೆ ಎನಡ ಉಪ್ಪುನ ಬುಕ್ಕು ಒಂದು ಪರಾಶರ ಹೋರ ಶಾಸ್ತ್ರ ಅಂದು ಹಿಂದಿಡುಂಡು. ಅಂಚಾದ ಕೆಲವರೇ ಅರ್ಥ ಆಪುಂಡ ಇಜ್ಜಯನ್ ಕನ್ನಡೊಡ್ಲ ಪನ್ಪೆ ನಿಗಲಿಗೆ ಏನು ಪಂಡ ಆಜಿ ಅವಸ್ಥೆ ಷಡಾವಸ್ಥೆ ಅಂದುಂಡು. ಅವು ಏನು ಪಂಡ ಲಜ್ಜಿತ್, ಗರ್ವಿತ್, ಶುದ್ಧಿತ್, ತೃಷಿತ್, ಮುದಿತ್ ವ ಶೋಭಿತ್ ये 6 अवस्थाएँ हैं.
ಒಂದು ಆಜಿ ಅವಸ್ಥೆ ಪಂದ ಲಜ್ಜಿತ ಗರ್ವಿತ ಶುದಿತ ತೃಷಿತ ಮುದಿತ ವ ಶೋಭಿತ ಪಂದ ಅವು ಆಜಿ ಅವಸ್ಥೆ ಎಂಚ ತೂಪಿನ ಪಂಡ ಐತ ಬಗ್ಗೆ ನಿಗಲಿಗೆ ಪನ್ಪೇನ್ ನಿಗಲೆ ಒಂದು ತೋಜಂಡ ಅರ್ಥ ಆಪುಂಡ ಇಜ್ಜ ಗೊತ್ತು ಜಂಕ್ ಇತ ನೆಟ್ಟ ತುಲೆ ಲಜ್ಜಿತ ಗರ್ವಿತ ಶುದ್ಧಿತ ಅಂಡತೆ लज्जित अवस्था ಎಂಚ ಅಂದ ನೆಟ ಕೊಡ್ತೇರು ಜೈಸೆ सूर्य शनि के घर में चंद्र बुध के घर में लज्जित गर्वित शुदित त्रिषित मुदित व क्षोभित ये 6 अवस्थाएं हैं अपने पुत्र ग्रह पंड तन्नने मगन इल्लाडित सूर्य शनिन इल्लाडितंड चंद्र बुधन इल्लाडितंड की राशि में स्थित ग्रह राहु केतु से युक्त ग्रह तथा सूर्य मंगल शनि से युक्त ग्रह लज्जित होते हैं ಒಂಜಿ ಪಪ್ಪನಗಲ ಅಗಲ್ನೇ ಜೋಕುಲ್ನ ಇಲ್ಲಡಿತ್ತಂಡ ಅಥವಾ ರಾಹುಕೇತುನ ಒಟ್ಟುಗಿತ್ತಂಡ ಅಥವಾ ಸೂರ್ಯ ಮಂಗಲ್ ಶನಿನ ಒಟ್ಟಿಗಿತ್ತಂಡ ಲಜ್ಜಿತ ಅವಸ್ಥೆ ತಿಕ್ಕೊಂಡು ಬಂದು ಅಂಚೆನೆ ಕೆಲವು ಉಂಡು ನೆಟ ಪೂರ ಕೊಡ್ತೇರೆ ನಿಗಲೆ ಓದುಂಡಲ ಅರ್ಥ ಆಜಿಡೆ ಅವೇನು ಕನ್ನಡ ಪನ್ಪೆ ನಿಗಲೆ ಅರ್ಥ ಆಪುಂಡದಾಗ ಎಂಚ ಬಂದು ಅಕ್ಷರ ಆತ ಲಾಯ್ಕಿಜ್ಜಿ ಲಜ್ಜಿತ್ ಗರ್ವಿತ್ ಕ್ಷುದಿತ್ ತೃಷಿತ್ ಮುದಿತ್ ಮತ್ತು ಕ್ಷೋಭಿತ ಈ 6 ಅವಸ್ಥೆಗಳನ್ನು ಒಟ್ಟಾಗಿ ಷಡಾವಸ್ಥೆಗಳು ಎಂದು ಕರೆಯಲಾಗುತ್ತದೆ. ಗರ್ವಿತ ಗ್ರಹದ ದೆಸೆ ಇತ್ತ ಗರ್ವಿತ ಗ್ರಹ ಪಂಡ ಹೆಂಕಲ್ ಏನ ಪಂಡ ಇತ್ತ ಒಂಜಿ ನಂಗೆ ದೆಸೆ ಬರ್ಪುಂಡು ದೆಸೆ ಬರ್ನಾಗ ನಮ್ಮ ಏನೇನುವ ಒಂದು ಸ್ವಂತ ಇಲ್ಲಡೆ ಉಂಡು ಆಂಡಲ ದಾಯಗಿ ಇಂಚ ಬಂಗ ಅಂದ್ ಬಂದು ಆ ದೆಸೆ ಇಂಚ ಇತ್ತಂಡ ಒಂತ ಏರುಪೇರು ಆಪುಂಡು ನಿಗಲ ಲೈಫ್ಡು ಎಡ್ಡೆ ದೆಸೆ ಬತ್ತಂಡಲ್ಲ ಕೆಲವು ಸಲ ಹಾವು ಏಣಿ ಆಟ ಗೊಬ್ಬತ್ತೆ ಅಂಚ ಆಪುಂಡಿತ್ತೆ ನಿಗಲು ಗೊಬ್ಬೊಂದೇ ಮಿತ್ತು ಪೋಪರ ಹಾವುದ ಬಾಯಿಡ್ ತಿಕ್ಕು ಪೂರ ಕುಡ ತಿರ್ತು ಬಾಲ ಮುಟ ಬರೋಡತೆ ಅಂಚನೆ ಆಪುಂಡು ಆ ದೆಸೆಲೆ ಒಂದು ಆಜಿ ದೆಸೆಲು ಉಂದೆಲ್ಲ ತೂವೋಡಾಪುಂಡು ನವೇ ಪನ್ನಿ ಜಾತಕಡ್ ನಿಗಲು ಎತೆ ತೂಂಡಲ ಮಾತ ತೂವೋಡಾಪುಂಡು ಮಾತ ತೂಂಡ ಮಾತ್ರ ನಿಗಲೆ ಪ್ರಿಡಿಕ್ಷನ್ ಕರೆಕ್ಟ್ ಬರ್ಪಿನಿ ಅಂಡ ಮಾತ ತೂವೆರೆಗೆ ಆತ ಪುರ್ಸೋತ್ಲೆ ಪೂಜಿ ಒಂಜೊಂಜಿ ಜಾತಕ ತೂವೆರೆ ನಿಗಲು 2-3 ಗಂಟೆ ಪಾಡುಂಡಲ ಈ ಅವಜಿ ಅಂಚ ತೂವೋಡಾಪುಂಡು ಬಕ್ಕ ಒಂಜಿ ಅರ್ಧ ಗಂಟೆಡ್ ಏನಪ್ಪಂಡ ಮೇಲ್ ತೂದು ಪನ್ಪಿನಿ ಆತೆ ಬುಡಂಡ ಹೆಚ್ಚು ತೂಪುಜೇರು ಅಂಚಾದ ನಿಗಲೆಗೆ ಎಡ್ಡೆ ದೆಸೆ ಬರ್ನಾಗಲ್ಲ ಇಂಚದಾಯಿಗ ಆಂಡ್ ಎನ್ನಂಡ ಒಂದು ದೆಸೆಕ್ಲು ಉಪ್ಪುಂಡು ತುಲೆ ಗರ್ವಿತ ಗ್ರಹದ ದೆಸೆ ಗ್ರಹವು ಬಹಳ ಬಲವಾಗಿದ್ದು ಉಚ್ಚ ಸ್ವಕ್ಷೇತ್ರ ಮೂಲ ತ್ರಿಕೋನ ಅಥವಾ ಉತ್ತಮ ಸ್ಥಿತಿಯಲ್ಲಿ ತನ್ನ ಶಕ್ತಿಯನ್ನು ಆತ್ಮವಿಶ್ವಾಸದಿಂದ ವ್ಯಕ್ತಪಡಿಸಿದಾಗ ಅದರ ದೆಸೆಯಲ್ಲಿ ಉತ್ತಮ ಫಲಗಳು ಗೌರವ ಸ್ಥಾನಮಾನ ಯಶಸ್ಸು ಧನಲಾಭ ಮತ್ತು ಪ್ರಗತಿ ಸಿಗುವ ಸಾಧ್ಯತೆ ಹೆಚ್ಚಿರುತ್ತದೆ. ಗರ್ವಿತ ಪಂಡ ನಿಗಲಿಗೆ ಕೋಪಂದತ್ತು ಗರ್ವಿತ ಪಂಡ ಏನ ನಂಗೆ ಹೆಮ್ಮೆ ಗರ್ವ ಉಂಡು ನಮ್ಮ ಪನ್ಪತ ಅಗಲ್ನ ಬಗ್ಗೆ ಹೆಮ್ಮೆ ಉಂಡು ನಂಕದ್ದು ಅಂಚಿನ ದೆಸೆ ಬರ್ನಾಗ ನಂಗೆ ಎಡ್ಡೆ ಆಪುಂಡು ಅವು ಎಂಚ ಉಪ್ಪುಂಡು ಒಂಜಿ ಉಚ್ಚ ಕ್ಷೇತ್ರ ಅದು ಉಪ್ಪುಡು ಒಂಜ ಸ್ವಂತ ಇಲ್ಲಡು ಉಪ್ಪುಡು ಒಂಜ ಮೂಲ ತ್ರಿಕೋನ ಉಪ್ಪುಡು ಅಂಚ ಇತ್ತಂಡ ಅವೇನು ಗರ್ವಿತ ದೆಸೆ ಎಂದು ಪನ್ಪೇರು ಆ ಒಂಜಿ ಗರ್ವಿತ ದೆಸೆಟ್ ನಂಗೆ ಆತ್ಮವಿಶ್ವಾಸ ಜಾಸ್ತಿ ಆಪುಂಡು ಗೌರವ ಜಾಸ್ತಿ ಆಪುಂಡು ಸ್ಥಾನಮಾನ ತಿಕ್ಕೊಂಡು ಯಶಸ್ಸು ತಿಕ್ಕೊಂಡು ಧನಲಾಭ ತಿಕ್ಕೊಂಡು ಬಕ್ಕ ಪ್ರಗತಿಲ ತಿಕ್ಕೊಂಡು ಒಂದು ಪಂದು ಒಂದು ನಿಗಲೆ ಯೂಟ್ಯೂಬ್ಡು ಒಲ್ಪಲ ಸರ್ಚ್ ಮಲ್ತಂಡ ತಿಕ್ಕುಜಿ ಆನೊಂಜಿ ಬುಕ್ಕು ಪೂರ ತೂದು ನಿಗಲೆ ಅವಲ ಕನ್ನಡ ಬರೆದು ಪನೊಂದುಲ್ಲೆ ಎನ್ನಡ ಉಪ್ಪುನ್ ಹಿಂದಿದ ಬುಕ್ಕು ಎಂಕ ಅರ್ಥ ಆಪುಂಡು ಮಾತೆರೆಗ್ಲ ಅರ್ಥ ಆಪು ಜೊತೆ ಐಕೋಸ್ಕರ ಬರೆಯೊಂದುಲ್ಲೆ. ಕ್ಷೋಭಿತ ಗ್ರಹ ದೆಸೆ ಕ್ಷೋಭಿತ ಗ್ರಹದ ದೆಸೆ ಎಂಚ ಉಪ್ಪುಂಡು ಪಂಡ ಗ್ರಹವು ಪಾಪಗ್ರಹಗಳ ಪೀಡೆ ನೀಚ ಸ್ಥಿತಿ ಅಸ್ತಂಗತ ಗ್ರಹ ಯುದ್ಧ ಅಥವಾ ಇತರ ದೋಷಗಳಿಂದ ತೊಂದರೆಗೊಳಗಾಗಿದ್ದರೆ ಅದನ್ನು ಕ್ಷೋಭಿತ ಎಂದು ಕರೆಯುತ್ತಾರೆ. ಇಂತಹ ಗ್ರಹದ ದೆಸೆಯಲ್ಲಿ ಮಾನಸಿಕ ಒತ್ತಡ ಅಡೆತಡೆಗಳು ವಿಳಂಬ ಕಲಹ ಅಥವಾ ಆ ಗ್ರಹದ ಕಾರಕತ್ವಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಬರಬಹುದು. ಶೋಭಿತ ಪಂಡ ನಂಗೆ ದುಃಖ ಬರ್ಪು ನಂಚಿನ ದಯ ಪಂಡ ಗ್ರಹ ಪಾಪಗ್ರಹದ ತುಂಬೊಂದುಂಡು ಪಾಪಗ್ರಹದ ಪೀಡೆ ಉಂಡು ಬಕ್ಕ ನೀಚ ಸ್ಥಿತಿಟ್ಲ ಉಂಡು ಅಸ್ತಂಗತಲ ಸೂರ್ಯ ನಡ್ದು ಕಂಬಸ್ಟಲ ಆತಂಡು ಗ್ರಹ ಯುದ್ಧಗ್ಲ ಬೂರ್ದುಂಡು ಅಂಚಿನ ಒಂಜಿ ದೋಷ ಇತ್ತಂಡ ಆ ದೆಸೆಟ್ ಏನಾಪುಂಡು ಪಂಡ ಆ ದೆಸೆ ಬರ್ನಾಗ ನಂಗೆ ಮಾನಸಿಕ ಒತ್ತಡ ಬರ್ಪುಂಡು ಅಡೆತಡೆ ಬರ್ಪುಂಡು ವಿಳಂಬ ನಮ್ಮ ಏನು ಬೇಲೆ ಮಲ್ತಂಡಲ ಇಟ್ಟು ಸಕ್ಸಸ್ ತಿಕ್ಕುಜಿ ಕಲಹ ಎದ ತುಂಡಲ ಮನಸ್ಸಿಗೆ ಬೇಜಾರಾಪುಲಕ ಲಡಾಯಿ ಅವಡಿ ಇಲ್ಲಡೆ ಏನಾಂಡ ಅಂಚಿನ ಒಂಜಿ ಆಪುಂಡು ಬಕ್ಕ ಆ ಗ್ರಹದ ಕಾರಕತ್ವಕ್ಕೆ ಸಂಬಂಧಿಸಿದನ
ಸಮಸ್ಯೆ ಬರ್ಪುಂಡು ಉಂದು. ಇತ್ತೆ ಪಂಡ ಶುಕ್ರ ವೈಕ್ ಕಾರಕತ್ವ, ಪ್ರೀತಿ ಪ್ರೇಮಗ ಕಾರಕತ್ವ ಅವೇ ಇಜ್ಜಂದು ಪೋವು ಕಂಡನೆ ಬಿಡಿದ್ದು ಎದಗಲ ಲಡೈ ಮಲ್ಪೆರೆಗಿ ಅವು ಅಂಚ ಮಾತ ಸ್ಥಿತಿ ಬರ್ಪುಂಡು ಉಂದು. ಇತ್ತೆ ಚಂದ್ರ ಕಾರಕತ್ವವು ಅಮ್ಮಗಲ ಜೋಕ್ಲೆಗಲ ಲಡೈ ಅವು, ಸೂರ್ಯ ಪಪ್ಪನೊಟ್ಟು ಲಡೈ ಅವು ಅಂಚ ಒಂಜಿ ಕಾರಕತ್ವ. ಆ ಕಾರಕತ್ವಗೆ ಪೆಟ್ಟು ಬೂರು ಪಂದು. ನನ್ನ ಒಂಜಿ ಮುದಿತಾವಸ್ಥೆ ಒಂದು ಮುದಿತಾವಸ್ಥೆ ಪಂಡ ನಿಗಲೆ ಮುದಿತ ಪಂಡ ಜಬ್ಬೆರದತ್ತು ಮುದಿತ ಪಂಡ ಮುದಗೊಳ್ಳು ಸಂತೋಷಗೊಳ್ಳು ಕನ್ನಡಡು ಮುದ ಪನ್ಪದೆ ನಮ್ಮ ಮುದಿತಾವಸ್ಥೆ ಪಂದು ಅರ್ಥ ಸಂತೋಷಗೊಂಡ ಅಥವಾ ಪ್ರಸನ್ನವಾದ ಸ್ಥಿತಿಯಲ್ಲಿರುವ ಗ್ರಹ. ಸಾಮಾನ್ಯವಾಗಿ ಗ್ರಹವು ಮಿತ್ರ ರಾಶಿಯಲ್ಲಿ ಮಿತ್ರ ಗ್ರಹದೊಂದಿಗೆ ಅಥವಾ ಅನುಕೂಲಕರ ಸ್ಥಿತಿಯಲ್ಲಿದ್ದರೆ ಮುದಿತಾವಸ್ಥೆ ಎಂದು ಪರಿಗಣಿಸಲಾಗುತ್ತದೆ. ಮುದಿತ ಗ್ರಹದ ದೆಸೆಯಲ್ಲಿ ಉತ್ತಮ ಅವಕಾಶಗಳು, ಧನಲಾಭ, ಗೌರವ ಮತ್ತು ಯಶಸ್ಸು, ಮನಸ್ಸಿಗೆ ಸಂತೋಷ, ಆ ಗ್ರಹದ ಕಾರಕತ್ವಕ್ಕೆ ಸಂಬಂಧಿಸಿದ ಶುಭ ಫಲಗಳು ದೊರೆಯುವ ಸಾಧ್ಯತೆ ಹೆಚ್ಚು. ನಿಗಲೆ ಗೊತ್ತಾಂಡತೆ ಒಂಜಿ ಮಿತ್ರ ರಾಶಿಡುಪ್ಪೊಡು ಮಿತ್ರನ ಇಲ್ಲಡುಪ್ಪೊಡು ಅಥವಾ ಮಿತ್ರನೊಟ್ಟುಗುಪ್ಪೊಡು. ಇತ ಸೂರ್ಯ ಗುರುನ ಇಲ್ಲಡಿತ್ತಂಡ ಎಂಚ ಗುರು ಸೂರ್ಯಗ ಮಿತ್ರ ಅಥವಾ ಗುರು ನೊಟ್ಟುಗಿತ್ತಂಡಲ ಆಪುಂಡು. ಇಜ್ಜಡ ಕುಜ ಸೂರ್ಯಗ ಮಿತ್ರ, ಕುಜನ ಇಲ್ಲಡು ಸೂರ್ಯ ಇತ್ತಂಡ ಒಲ್ಪ ರುಶ್ಚಿಕಡತ್ತು ಮೇಷಡ ಅಂಡ ಉಚ್ಚಸ್ಥಾನ ಸೂರ್ಯಗ. ಕುಜನ ಇಲ್ಲಡಿತ್ತಂಡ ಉಚ್ಚಸ್ಥಾನ ಬತ್ತಂಡ ಕುಜನೊಟ್ಟಿಗೆ ಇತ್ತಂಡಲ ಆಪುಂಡು. ಅವೇ ಸೂರ್ಯನ ಇಲ್ಲಡು ಕುಜ ಉಪ್ಪಡು ಗುರು ಉಪ್ಪಡು ಅವಲ ಆಪುಂಡು ಅಂಚ. ಬಕ ಶನಿನ ಇಲ್ಲಡು ಬುಧ ಇತ್ತಂಡ ಬುಧನ ಇಲ್ಲಡು ಶನಿ ಇತ್ತಂಡ ಅಥವಾ ಶನಿನ ಇಲ್ಲಡು ಶುಕ್ರ ಇತ್ತಂಡ ಶುಕ್ರನ ಇಲ್ಲಡು ಶನಿ ಇತ್ತಂಡ ಅವು ಪೂರ ಮುದಿತಾವಸ್ಥೆ ಅಂದ ಲೆಕ್ಕ. ನಿಗಲೆ ಅರ್ಥ ಆಪುಂಡೊಂದೆಂದೆ ದಾಯ ಪಂಡ ಶನಿಲ ಶುಕ್ರಲ ಫ್ರೆಂಡ್ ಶನಿಲ ಬುಧಲ ಫ್ರೆಂಡ್ ಅಂಚ ಅರ್ಥ ಆಪುಂಡತೆ ನಿಗಲಿಗೆ. ಅಂಚಾದ ಮುಲ್ಪ ಏನಾಪುಂಡು ಉತ್ತಮ ಅವಕಾಶ ತಿಕ್ಕೊಂಡು ಆ ಒಂಜಿ ದೆಸೆ ಬರ್ನಾಗ ಧನಲಾಭ, ಗೌರವ ಮತ್ತು ಯಶಸ್ಸು, ಮನಸ್ಸಿಗೆ ಸಂತೋಷ, ಆ ಗ್ರಹದ ಕಾರಕತ್ವಕ್ಕೆ ಸಂಬಂಧಿಸಿದ ಶುಭ ಫಲಗಳು ದೊರೆಯುವ ಸಾಧ್ಯತೆ ಹೆಚ್ಚು. ಆ ಗ್ರಹದ ಕಾರಕತ್ವ ಅವು ಜಾಸ್ತಿ ತಿಕ್ಕೊಂಡು ಬಂದು ಲಜ್ಜಿತಾವಸ್ಥೆ. ಇತ್ತೆ ಲಜ್ಜಿತಾವಸ್ಥೆ ಪಂಡನಿಗಳಿಗೆ ಆ ವರ್ಡ್ಕೇನಾಗನೆ ಗೊತ್ತಾಪುಂಡು ನಾಚಿಗೆ ಕೆಟ್ಟುನ್ ಪನ್ಪಿರತ್ತ ಅಂಚ. ನಾಚಿಕೆಗೊಂಡ ಮತ್ತು ಅಥವಾ ಸಂಕೋಚಗೊಂಡ ಸ್ಥಿತಿಯಲ್ಲಿರುವ ಗ್ರಹ. ಸಾಮಾನ್ಯವಾಗಿ ವಿಶೇಷವಾಗಿ 5 ಭಾವದಲ್ಲಿ ಗ್ರಹವು ರಾಹು, ಕೇತು, ಶನಿ, ಮಂಗಳ ಮುಂತಾದ ಪಾಪಗ್ರಹಗಳಿಂದ ತೀವ್ರ ಪೀಡಿತವಾಗಿದ್ದರೆ ಲಜ್ಜಿತಾವಸ್ಥೆ ಎಂದು ಹೇಳಲಾಗುತ್ತದೆ. ನೆಕ್ಕ ರಡ್ಡುಂಡು ಲಜ್ಜಿತಾವಸ್ಥೆಗೆ. ಒಂಜಿ ರಾಹು ಕೇತು ನೊಟ್ಟಿತ್ತಂಡ ಶನಿ ಮಂಗಳ ನೊಟ್ಟು ಪಾಪಗ್ರಹ ಇತ್ತಂಡ ಲಜ್ಜಿತಾವಸ್ಥೆ ಎಂದು ಪಂಡ. ಬಕ್ಕೊಂಜಿ ಏನ ಪಂಡ ಸೂರ್ಯನ ಇಲ್ಲಡ್ ಶನಿನ ಇಲ್ಲಡ್ ಸೂರ್ಯ ಎತ್ತಂಡ ಇತ ಮಕರಡಾವಡು ಕುಂಭಡಾವಡು ಶನಿನ ಇಲ್ಲಡ್ ಸೂರ್ಯ ಎತ್ತಂಡ ಬುಧನ ಇಲ್ಲಡ್ ಚಂದ್ರ ಎತ್ತಂಡ ಅವು ಪೂರ ಲಜ್ಜಿತಾವಸ್ಥೆ ಪಂದು. ಅವು ದಾಯಗಂಚ ಇತ ಬುಧಕ್ಕೆ ಚಂದ್ರ ಪಂಡ ಆಪುಜಿ ಚಂದ್ರಗ ಬುಧ ಇಷ್ಟನೇ ಅಂಚೆನೆ ಸೂರ್ಯಗ ಶನಿ ಪಂಡ ಆಪುಜಿ ಶನಿಕ್ಲ ಸೂರ್ಯ ಅಂತುಂಡ ಆತಾತೆ ಬುಡ್ಲೆ. ಅವು ಪ್ರಶ್ನೆ ಅತ್ತು ಮುಲ್ಪ ಏನು ಆಪುಂಡು ಪಂಡ ಇತ್ತ ಸೂರ್ಯನ ಇಲ್ಲಡ್ ಶನಿ ಬರಡು ಅಥವಾ ಚಂದ್ರನ ಇಲ್ಲಡ್ ಬುಧ ಬರಡು ಅವು ಲಜ್ಜಿತಾವಸ್ಥೆ ಅತ್ತು. ಆಯ್ತ ಬದಲು ಏನ ಪಂಡ ಸೂರ್ಯ ಶನಿನ ಇಲ್ಲ ಬತ್ತಂಡ ಅಥವಾ ಚಂದ್ರ ಬುಧನ ಇಲ್ಲ ಬತ್ತಂಡ ಅವು ಲಜ್ಜಿತಾವಸ್ಥೆ. ದಾಯಗ ಪಂಡ ನಿಗಲೆ ಗೊತ್ತುಂಡತೆ ಇತ ಒಂಜಿ ಪಪ್ಪ ಅಮ್ಮನಗಲು ಸ್ವಂತ ಇಲ್ಲು ಮಲ್ತುಪ್ಪುರು ಅಗಲ್ನ ಇಲ್ಲಾಡು ಉಪ್ಪನಗ ಜೋಕುಲು ಬತ್ತು ಕುಲ್ಲುಂಡ ಜೋಕುಲು ಏನೆಲ್ಲ ಹೆಚ್ಚು ಕಮ್ಮಿ ಮಲ್ತಂಡ ಆಗಲೇ ಪಂಡ್ರೆಗೆ ಒಂಜಿ ರೈಟ್ ಉಪ್ಪುಂಡು ನಿಗಲು ಇಲ್ಲ ಬಿಡ್ತು ಪೋಲೆ ಎಂದು ಪಂಡ್ರೆಗೆ ಅವಕಾಶ ಉಪ್ಪುಂಡು ಆಗಲೇ. ಅವೇ ಮಗನ ಇಲ್ಲಾಗ ಪಪ್ಪ ಅಮ್ಮ ಪೋದು ಕುಲ್ಲನಗ ಅಲ್ಪ ಮಗೆ ಪಂಡ್ಲಕ್ಕೇ ನೋಡತ್ತೆ ಅಂಚ ಆಪುಂಡು. ಅಗಲಿಗೆ ಆಪ್ಷನ್ ಉಪ್ಪುಜಿ ಅಗಲಿಗೆ ಅಲ್ಪ ಇಷ್ಟ ಆವಂದೆ ಕುಲ್ಲಡು ಬಾಯಿ ಮುಚ್ಚೊಂದು ಕುಲ್ಲೋಡು ಆಪುಂಡು. ಅವೇ ತನ್ನನೇ ಇಲ್ಲಾಡಿತ್ತಂಡ ಇಷ್ಟ ಆಜಿಡ ಲಕ್ಕದ ಪೋಲೆ ಎಂಕಲ್ ಎರೆಗಂಡ ಕೊರ್ಪ ಅಂಡ ಎಂಕಲ್ ನೀ ತೂಪೆರೆಂದು ಪಂದು ಗಿಡ್ಡವೇರು. ಆ ಒಂಜಿ ಉದ್ದೇಶಡ್ ಸೂರ್ಯ ಶನಿನ ಇಲ್ಲಾಡು ಬತ್ತಂಡ ಅಥವಾ ಬುಧನ ಇಲ್ಲಾಡು ಚಂದ್ರ ಬತ್ತಂಡ ಅವೇನು ಲಜ್ಜಿತಾವಸ್ಥೆ ಎಂದು ಪನ್ಪೆರು. ಅಂಚೆನೆ ರಾಹು ಕೇತು ಶನಿ ಮಂಗಳ ಯುತಿ ಇತ್ತಂಡಲ್ಲ ಅವು ಲಜ್ಜಿತಾವಸ್ಥೆ ಎಂದೇ ಅರ್ಥ ಅಂಡತೆ. ಲಜ್ಜಿತ ಗ್ರಹದ ದೆಸೆಯಲ್ಲಿ ವಿದ್ಯೆ ಅಥವಾ ಮಕ್ಕಳ ವಿಷಯದಲ್ಲಿ ಅಡಚಣೆ, ವಿದ್ಯೆ ಮಕ್ಕಳ ವಿಷಯದ ಅಡಚಣೆ ಆಪುಂಡು. ಮಾನಸಿಕ ಒತ್ತಡ, ಆತ್ಮವಿಶ್ವಾಸದ ಕೊರತೆ, ಆ ಗ್ರಹದ ಕಾರಕತ್ವದಲ್ಲಿ ವಿಳಂಬ ಅಥವಾ ತೊಂದರೆಗಳು ಉಂಟಾಗುವ ಸಾಧ್ಯತೆ. ನನ್ನ ಕ್ಷುದಿತಾವಸ್ಥೆ ತುಲೆ
ಶುದ್ಧಿತ ಪಂಡ ಅರ್ಥ ಹಸಿದ ಗ್ರಹ. ಸಾಮಾನ್ಯವಾಗಿ ಗ್ರಹವು ಶತ್ರು ರಾಶಿಯಲ್ಲಿದ್ದರೆ ಅಥವಾ ಶತ್ರು ಗ್ರಹದ ಒಟ್ಟಿಗೆ ಇದ್ದರೆ ಅಥವಾ ಶತ್ರು ಗ್ರಹದ ತೀವ್ರ ಪ್ರಭಾವಕ್ಕೆ ಒಳಗಾದರೆ ಅದನ್ನು ಕ್ಷುದಿತ ಎಂದು ಪರಿಗಣಿಸಲಾಗುತ್ತದೆ. ಹಸಿದ ಗ್ರಹ ಪಂಡ ಅಲ್ಪ ಅಗಲಿಗ ಬಡವು ಜಾಸ್ತಿ ಬಡವು ಪಂಡ ಎಂಚ ಬಡವು ಮುಲ್ಪ ಶತ್ರುನ ಇಲ್ಲಡಿತ್ತಂಡ ನಮಕ್ ಎಂಚ ಹಾಕೊಂಡು ನಮ್ಮ ಇತ್ತ ಒಂಜಿ ಇಲ್ಲಡೆ ಉಲ್ಲ ಶತ್ರುನ ಇಲ್ಲಡು ಉಲ್ಲ ನಂಗೆ ಅಲ್ಪ ಪಾತೆರೆಗೆ ರೈಟು ಪೂಜೆ ದಾಯ ಪಂಡ ಅಗಲ್ ದುಂಬೆ ನಮ್ಮನ್ ಶತ್ರು ಲೆಕ್ಕ ತೂಪೇರು ನಂಗೆ ಬಡವ ಅಂಡಲ್ಲ ಅಲ್ಪ ಪಂಡ್ರೆಗಿಜ್ಜಿ ನಾವು ಬಡವ ಒಂದುಂಡು ದಾಲ ಕೊರ್ಲೆಂದ ಅವೇ ಮಿತ್ರನ ಇಲ್ಲಡಿತ್ತಂಡ ನಮ್ಮ ಪೋದು ಕೈ ಪಾಡ್ಲ ಗೆಪ್ಪುವ ಉಲೈ ಪೋದತೆ ಅಂಚಿನ ಒಂಜಿ ಸ್ಥಿತಿ ಬರ್ಪುಂಡು ಅಂತ ಬಂದಿತ್ತೆ. ಶತ್ರುನ ಇಲ್ಲಡಿತ್ತಂಡ ಅಥವಾ ಶತ್ರುನ ಒಟ್ಟುಗಿತ್ತಂಡ ಆ ಗ್ರಹ ಎಂಚ ಆಪುಂಡು ಪಂಡ ಒಂತೆ ಹಗಲಿಗಲ್ಪ ರೈಟ್ಸ್ ಪೂಜೆ ದಾಲ ಮಲ್ಪೆರಿ ಆ ದಶಾಭುಕ್ತಿಡು ಎಂಚ ಆಪುಂಡು ಪಂಡ ಶ್ರಮಕ್ಕೆ ತಕ್ಕ ಫಲ ಸಿಗದಿರುವುದು, ಅಡಚಣೆಗಳು, ಅತೃಪ್ತಿ, ಸಂಬಂಧಿತ ಭಾವದ ಫಲದಲ್ಲಿ ಕೊರತೆ. ಅಂಚ ಉಪ್ಪನಗಲ್ಪ ಶ್ರಮಕ್ಕೆ ತಕ್ಕ ಫಲ ಸಿಕ್ಕರೆ ಕಾರಣನೇ ಇಜ್ಜಾತ ನಮ್ಮ ಶತ್ರುನ ಇಲ್ಲಡುಪ್ಪನ ನಮ್ಮ ಎತೆ ಎಡ್ಡೆ ಬೇಲೆ ಮಲ್ಪಡ ಅಗಲ್ ನಮ್ಮನ್ನು ದೂರನ್ ಬಿಡ್ಪೇರ ನಿಗಲ್ ಶತ್ರುನ ಇಲ್ಲ ಪೋದು ಕುಲ್ಲೆ ಕಾಂಡೆಡ್ದು ಪಗೆಲ್ದು ರಾತ್ರಿ ಮುಟ್ಟಲ್ಲ ಒಂಜಿ ಜಪ್ಪನ ಮುಟ್ಟಲ್ಲ ಬೇಲೆ ಮಲ್ಪಲೆ ಅಗಲ್ ನಿಗಲ್ ನಿ ಪುಗರು ಇಜ್ಜೇರು ಅಗಲ್ ಬಕ್ಕಲ ದೂರುವೇರು ನಿಗಲ್ಡ ಏನ ದೂರೇಗ ವಿಷಯ ಉಂಡು ಗೆಪ್ಪುವೇರು ಅಂಚ ಆಪುಂಡು. ಅಂಚಾದ ಆ ಒಂಜಿ ದೆಸೆ ಬರ್ನಾಗ ನಂಗೆ ಆ ಕಾರಕತ್ವಡ್ ಶ್ರಮಕ್ಕೆ ತಕ್ಕ ಫಲ ತಿಕ್ಕಂದೆ ಉಪ್ಪುನು ಅಡಚಣೆ ಆಪಿನಿ ಅತೃಪ್ತಿ ಅಂಚಿನ ಒಂಜಿ ಸರ್ವೇ ಸಾಮಾನ್ಯ ಬರ್ಪುಂಡು. ನನ್ನ ತ್ರಿಷಿತಾವಸ್ಥೆ ಆಯ್ತು ಅರ್ಥಗೆನ್ನಗನೆ ಗೊತ್ತಾಪುಂಡು. ಬಾಯಾರಿದ ಗ್ರಹ ಬಾಯಾರಿಕೆ ಆಪಿನಿ ಪಂಡ ನೀರು ಪರೋಡೊಂದು ತೋಜುನ್ ಬಾಜಲಾಪಿನಿ. ಸಾಮಾನ್ಯವಾಗಿ ಜಲರಾಶಿಯಲ್ಲಿರುವ ಗ್ರಹವು ಪಾಪಗ್ರಹಗಳಿಂದ ಪೀಡಿತವಾಗಿ ಶುಭ ಗ್ರಹದ ಸಹಾಯವಿಲ್ಲದೆ ತ್ರಿಷಿತ ಎಂದು ಹೇಳಲಾಗುತ್ತದೆ. ಅರ್ಥ ಅಂಡೆ ಜಲರಾಶಿಯು ಮಾತ ಒಂಜಿ ಕರ್ಕಾಟಕ ಒಂಜಿ ವೃಶ್ಚಿಕ ಒಂಜಿ ಮೀನ ರಾಶಿ ಆ ರಾಶಿಡೇ ಉಂಡು ನೀರಿತ್ತಿನ ರಾಶಿಡೇ ಉಂಡು ಅಂಡ ಪಾಪಗ್ರಹದಿಂದ ಪೀಡಿತವಾಗಿ ಪಾಪಗ್ರಹ ಒಟ್ಟುಗೆ ಉಂಡು. ಪಾಪಗ್ರಹ ಓವು ಶನಿ ರಾಹು ಕೇತು ಪಾಪಗ್ರಹ ಅವೇ ಸೂರ್ಯ ಬಕ್ಕ ಕುಜ ಕ್ರೂರ ಗ್ರಹ. ಸೌಮ್ಯ ಗ್ರಹ ಓವು ಬುಧ ಗುರು ಬಕ್ಕ ಶುಕ್ರ. ಅರ್ಥ ಆಪುಂಡತೆ ಪಾಪಗ್ರಹ ಪೀಡಿತವಾಗಿ ಶನಿ ರಾಹು ಕೇತುನೊಟ್ಟಿಗಿತ್ತಂಡ ಜಲರಾಶಿಡಿತ್ತಂಡ ಒಲ್ಪ ಕರ್ಕಾಟಕಡು ವೃಶ್ಚಿಕಡು ಅಥವಾ ಮೀನೊಡಿತ್ತಂಡ ಶುಭ ಗ್ರಹದ ಸಹಾಯವಿಲ್ಲದಿದ್ದರೆ ಶುಭಗ್ರಹ ಓವು ಶುಕ್ರ ಗುರು ಬುಧ ಅಗಲ್ನ ಸಹಾಯ ಇಜ್ಜಿ ಅಗಲ್ನ ದೃಷ್ಟಿ ಇಜ್ಜಿ ಸಹಾಯ ಪಂಡೇನ ಅಗಲು ಒಟ್ಟುಗೆ ಉಪ್ಪೊಡು ಒಂಜ ಅಗಲ್ನ ದೃಷ್ಟಿ ಉಪ್ಪೊಡು ಗುರುನ ದೃಷ್ಟಿ ಇತ್ತಂಡ ಬಾರಿ ಎಡ್ಡೆ ಮಾತ ಇಟ್ಲ ಇತ್ತ ಪಾಪಗ್ರಹ ಇಪ್ಪಡು ಅಥವಾ ನೀಚ ಸ್ಥಾನಡು ಉಪ್ಪಡು ಗುರುನ ದೃಷ್ಟಿ ಇತ್ತಂಡ ಒಂತೆ ಬೆಟರ್ ಅಂದು ಪನ್ಪೇರು ಅಂಚನೆ ಬುಧ ಶುಕ್ರನ ದೃಷ್ಟಿ ಇತ್ತಂಡಲ್ಲ ಓಕೆ ಅಂಡ್ ಅವಲ ಇಜ್ಜಿಂದ ಅಂಡ ತ್ರಿಷಿತ ಎಂದು ಹೇಳಲಾಗುತ್ತದೆ. ಪಂಡ ಅಲ್ಪ ಒಂಜಿ ಪಾಪಗ್ರಹಕ್ಕಲು ಉಂಡು ಒಂಜಿ ಜಲರಾಶಿಡಿತ್ತಂಡಲ್ಲ ನಂಗೆ ಎಂಚ ಆಪುಂಡು ಪಂಡ ಈ ಪನ್ಪೆರತ ಜೋರು ಬಾಯಾರಿಕೆ ಅವನಗ ನಂಗೆ ಬಾಜಲ ಅವನಗ ನಮ್ಮ ಸಮುದ್ರದ ಅಲ್ಪ ಇತ್ತಂಡ ಏತು ನೀರು ಇತ್ತಂಡ ನಂಗೆ ಆ ಉಪ್ಪು ನೀರನ್ನು ಪರ್ರೆಗ ಆಪುಂಡ ಇಜ್ಜಿ ಆಪುಜಿ ಅಂಚನೆ ಸ್ಥಿತಿ ಮುಲ್ಪಲ ಆಪುಂಡು ಪಂಡ ನೀರ್ದನೇ ರಾಶಿ ನಂಗೆ ಬಾಯಾರಿಕೆ ಅವೊಂದುಂಡು ಅಂಡಲ್ಲ ನೀರು ಪರ್ರೆಗ ಒಂದಿಜ್ಜಿ ದಾಯಗ್ ನಮ್ಮೊಟ್ಟಿಗೆ ಎಡ್ಡೆ ಜನಕ್ಕಲು ಇಜ್ಜೇರು ಒಂಜಿ ಬಕ್ಕ ಆ ನೀರ್ಲೆ ಎಡ್ಡೆ ಇಜ್ಜಿ ಆಪುಂಡು ಎಡ್ಡೆ ಜನಕ್ಕಲು ಇತ್ತಂಡ ಆ ನೀರ್ಲೆ ಎಡ್ಡೆ ಎತ್ತುದು ಆಯ್ತಾ ಗುರು ಉಪ್ಪಡು ಬುಧ ಉಪ್ಪಡು ಅಥವಾ ಶುಕ್ರ ಉಪ್ಪಡು ಆದಾಗ ನಮ್ಮೊಟ್ಟಿಗೆ ಇತ್ತಂಡ ನಮ್ಮಲ್ಲ ಎಡ್ಡೆ ಆತ್ವ ಒಂದು ಬೊಡ್ಚಂದಿನ ಗ್ರಹ ಉಪ್ಪನ್ನ ನಮಕ್ಕೆ ಎಡ್ಡೆವರೆಗೆ ಅವು ಬುಡ್ಪುಜಾತೆ ಅಂಚ ಸ್ಥಿತಿ ಬರ್ಪುಂಡು. ಅಂಚಾದ ಅವೇನು ತ್ರಿಷಿತಾವಸ್ಥೆ ಎಂದು ಪನ್ಪಿನಿ. ದಶಾಫಲ ಎಂಚ ಒಪ್ಪುಂಡು ಪಂಡ ಆಸೆಗಳು ಹೆಚ್ಚಾಗುವುದು, ತೃಪ್ತಿ ಸಿಗದಿರುವುದು, ಮಾನಸಿಕ ಒತ್ತಡ, ವಿಳಂಬ. ಆಸೆಗಳು ಹೆಚ್ಚಾಗುವುದು ರಾಹು ಇತ್ತಂಡ ಆಸೆ ಜಾಸ್ತಿಯೇ ಮಲ್ಪುಂಡು ಇತ್ತ ಒಂಜಿ ಗ್ರಹ ಉಂಡು ಇತ್ತ ಶುಕ್ರ ಉಲ್ಲೆಂದೆನ್ಲೆ ಆಸೆ ಜಾಸ್ತಿ ಆಪುಂಡು ಶುಕ್ರನ ಕಾರಕತ್ವ ಜಾಸ್ತಿ ಆಪುಂಡು ಎಕ್ಸ್ಟ್ರಾ ಮೆರಿಟಲ್ ಎಫೇರ್ ಜಾಸ್ತಿ ಆಪುಂಡು ರೊಮ್ಯಾನ್ಸ್ ಜಾಸ್ತಿ ಆಪುಂಡು ಅಂಚಿನ ಪುರ ಜಾಸ್ತಿ ಆಪುಂಡು. ತೃಪ್ತಿ ಸಿಗದಿರೋದು ಏತ್ ಮಲ್ತಂಡಲಾಗಲಿ ತೃಪ್ತಿ ತಿಕ್ಕುಜಿ ಇತ್ತ ಬೊಡ್ಚಪ್ಪ ಬುಧನೇ ಉಲ್ಲೆ ಬುಧನೊಟ್ಟು ರಾಹು ಉಂಡು ದುಡ್ಡು ಮಲ್ತಂಡಲಾಗಲಿ ದುಡ್ಡು ಈ ಔಜಿಂದೆ ತೋಜುಂಡು ಕ್ಯಾಲ್ಕುಲೇಷನ್ ನನ್ನ ಹತ್ತು ಪಾಡ್ಗ ತೋಜುಂಡು ಅಂಚಿನ ಒಂಜಿ ಸ್ಥಿತಿ ಬರ್ಪುಂಡು. ಮಾನಸಿಕ ಒತ್ತಡ ನಂಗೆ ಆಸೆ ಜಾಸ್ತಿ ಆಯ್ಕುಡ್ಲೆ ಒತ್ತಡ ಜಾಸ್ತಿ ಆಪಿನ ಸಹಜನೇ ಅತಿ ನಂಗಿತ ಒಂಜಿ ಏನನ ಒಂಜಿ ಇಲ್ಲಿಜ್ಜಿ ಇಲ್ಲಿ ಕಟ್ಟದು ಕುಲ್ಲುಗ ಒಂಜಿ 2 ಬೆಡ್ರೂಮ್ದ ಇಲ್ಲ ಈ ಒಂದು ಪಂಡ ಅಲ್ಪ ಒಂತೆ ಆಸೆಗೆ ಕಡಿವಾಣ ಉಪ್ಪುಂಡು ಅವೇ ನಂಗೆ ಇಲ್ಲಿಜ್ಜಿ
ನಮ್ಮ ಜಾಗಗೆ ತೊನ್ನೋಡು ಇಲ್ಲು ಕಟ್ಟೋಡು ನಮ್ಮಡ ಸಂಪಾದನೆಲ್ಲ ಹೆಚ್ಚಿ ಜಾಂಡ ಇಲ್ಲು ಕಟ್ಟಂಡ 4 ಬೆಡ್ರೂಮ್ದನೆ ಇಲ್ಲ ಆವೊಂದು ಪಂಡ ಅದಾಗ ನಮ್ಮ ಕಲ್ಪ ಏನಾಪುಂಡು ಒತ್ತಡ ಅಂತೂ ಬತ್ತೆ ಬರ್ಪುಂಡು ವಿಳಂಬ ಮಾತ ಕೆಲಸಡ್ಲ ವಿಳಂಬನೆ ಬಕ್ಕ ನಮ್ಮ ಹೆಚ್ಚು ಆಸೆಗೆ ಪೋಯಿನಾತ ನಮ್ಮ ಬೇಲೆಲ್ಲ ಅಂತೆ ತಡನೆ ಹಾಕ್ಕೊಂಡು ಶೋಭಿತಾವಸ್ಥೆ ಪಂಡ ಅರ್ಥ ಕಲುಕಿದ ಅಥವಾ ತೊಂದರೆಗೊಳಗಾದ ಗ್ರಹ ಅವು ಅರ್ಥ ಆಪುಂಡತೆ ಎಂಚ ಪಂಡ ಪಾಪಗ್ರಹದ ತೀವ್ರ ಸಂಯೋಗ ಅಥವಾ ದೃಷ್ಟಿ ಅಥವಾ ಸೂರ್ಯನ ಅಸ್ತಂಗತ ಮುಂತಾದ ಕಾರಣಗಳಿಂದ ಗ್ರಹವು ಬಹಳವಾಗಿ ಪೀಡಿತವಾಗಿದ್ದರೆ ಅದನ್ನು ಕ್ಷೋಭಿತ ಎಂದು ಪರಿಗಣಿಸಲಾಗುತ್ತದೆ. ಪಾಪಗ್ರಹದ ಒಟ್ಟುಗಿತ್ತುಂಡ ಅಥವಾ ಪಾಪ ದೃಷ್ಟಿ ಇತ್ತುಂಡ ಅಥವಾ ಸೂರ್ಯ ನಡೆದ ಅಸ್ತಂಗತ ಆದಿತ್ತಂಡ ಕಂಬಸ್ಟ್ ಆದಿತ್ತಂಡ ಪೂರ ಅವು ಕ್ಷೋಭಿತ ಅಂದು ಪರಿಗಣಿಸಲಾಗುತ್ತದೆ. ದಶಾಫಲ ಹಠಾತ್ ಸಮಸ್ಯೆಗಳು, ಮಾನಸಿಕ ಅಶಾಂತಿ, ಕಲಹಗಳು ಆ ಗ್ರಹದ ಕಾರಕತ್ವದಲ್ಲಿ ತೊಂದರೆ. ಸಮಸ್ಯೆ ಬತ್ತಂಡ ವರಾನೆ ಬತ್ತಿಲಕ ಅವುದಲ್ಲ ಸೂಚನೆ ಕೊರಂದೆ ಬರ್ಪುಂಡ ತಂಚಿನ ಮಾನಸಿಕ ಶಾಂತಿ ಅವಂತೂ ಮಾತಾಟ್ಲ ಉಪ್ಪುಂಡು ಬಿಡ್ಲೆ. ಕಲಹ ಬಂಡ ಅವೇ ಎದ ತುಂಡಲ ಜಗಳ ಮನಸ್ತಾಪ ಅಂಚಿನ ಗ್ರಹದ ಕಾರಕತ್ವದಲ್ಲಿ ತೊಂದರೆಗಳು. ಈ ಅವಸ್ಥೆಗಳು ದಶಾಫಲವನ್ನು ಅರ್ಥ ಮಾಡಿಕೊಳ್ಳಲು ದೃಷ್ಟಿ ಯೋಗಗಳು ಮತ್ತು ಸಂಪೂರ್ಣ ಜಾತಕದೊಂದಿಗೆ ಸೇರಿಸಿ ನೋಡಿದಾಗ ಮಾತ್ರ ಸರಿಯಾದ ಫಲಿತಾಂಶ ಹೇಳಬಹುದು. ಪನ್ಯತೆ ಒಂದೇನು ಪೂರ ನಿಗಲ್ ತೂಂದು ಕುಲ್ಲುಂಡ ಮಾತ್ರ ನಿಗಲೇ ಅವೇನು ಪರಿಗಣನೆಗೆ ತೊಂದರೆ ಆಪಿನಿ. ಈ ಜಡಾಪುಜಿ ಒಂಜಿ ಅರ್ಧ ಗಂಟೆಡು ಒಂಜಿ ಜಾತಕ ಪ್ರಿಡಿಕ್ಷನ್ ಕೊರುಂಡ ಮೇಲ್ ತೂವೋಲಿ ಆತೆ ಪೂರ ತೂವರೆಗೆ ಆಪುಜಿ ಅವೇನು ಅರ್ಥ ಮಾಡ್ತಾವೆ ನೋಡು. ಇತ್ತೆ ಮುಲ್ಪ ತುಲ್ಲೆ ಲಜ್ಜಿತ ಅವಸ್ಥೆಡು ಹೂವುಂಡು ಮುದಿತಾವಸ್ಥೆಡು ಹೂವುಂಡು ತೂಂಡ ಒಂಚೂರು ಒಂಜಿ ರಡ್ಡು ಗ್ರಹ ಏನು ತೋಜವಲಿ ನಿಗಲಿಗೆ ಮುದಿತಾವಸ್ಥೆದ ಅರ್ಥ ಪಂತೆ ಮುಲ್ಪ ಅರ್ಥ ಸಂತೋಷಗೊಂಡ ಅಥವಾ ಪ್ರಸನ್ನವಾದ ಸ್ಥಿತಿಯಲ್ಲಿ ಇರುವ ಗ್ರಹ. ಸಾಮಾನ್ಯವಾಗಿ ಗ್ರಹವು ಮಿತ್ರ ರಾಶಿಯಲ್ಲಿ ಮಿತ್ರ ಗ್ರಹದೊಂದಿಗೆ ಅಥವಾ ಅನುಕೂಲಕರ ಸ್ಥಿತಿಯಲ್ಲಿದ್ದರೆ ಮುದಿತಾವಸ್ಥೆ ಎಂದು ಪರಿಗಣಿಸಲಾಗುತ್ತದೆ. ಮುದಿತಾವಸ್ಥೆ ಈ ಒಂಜಿ ಜಾತಕಡು ಉಂಡು ಪಂಡ ಒಂಜಿ ಶನಿ ಉಂಡು ಮುದಿತಾವಸ್ಥೆ ಶುಕ್ರನ ಇಲ್ಲಡು ಉಂಡು ಅವಲ ಉಚ್ಚಸ್ಥಾನ ಅಂಚನೆ ಶುಕ್ರ ಶನಿನ ಇಲ್ಲಡುಂಡು ಕುಂಭರಾಶಿಡು ಶುಕ್ರಗ್ ಶನಿನ ಇಲ್ಲ ಫ್ರೆಂಡನ ಇಲ್ಲ ಅಂಚಾದು ಒಂದು ರಡ್ಡಲ ಮುದಿತಾವಸ್ಥೆಡು ಉಂಡು ಅಂಡ ಅವಡ ಬಕ್ಕ ಒಂದು ತುಲೆ ಒಂದು ಲಜ್ಜಿತಾವಸ್ಥೆಡು ಉಂಡು ಐತೆ ಲಜ್ಜಿತಾವಸ್ಥೆಡ್ಲ ಕ್ಷೋಭಿತ ಗ್ರಹವು ಪಾಪಗ್ರಹದ ಪೀಡೆ ಒಂದು ಲಜ್ಜಿತಾವಸ್ಥೆನೇ ಪನೊಲಿ ದಾಯಗ್ ಪಂಡ ಕುಜನನೇ ಇಲ್ಲ ಅಂಡ ಕೇತು ನೊಟ್ಟುಂಡು. ಕೇತು ನೊಟ್ಟಿತ್ತಂಡೆ ಏನಾಪುಂಡು ಕುಜ ಪಂಡ ಒಯ್ಕ್ ಕಾರಕ ಕುಜ ಪಂಡ ಧೈರ್ಯಗ ಕಾರಕ ಮುಲ್ಪ ಕೇತು ನೊಟ್ಟು ಬರ್ನ ಧೈರ್ಯನೇ ಇಜ್ಜಿಂದಾವು ದಾಯಗ್ ಪಂಡ ಮುಲ್ಪ ಕುಜನ ಇಲ್ಲಂದ ಅಂಡಲ ಕೇತು ಉಪ್ಪನ ಡಿಟ್ಯಾಚ್ಮೆಂಟ್ ಬರ್ಪುಂಡು ಅರ್ಥ ಅಂಡತೆ. ಮತ್ತು ಲಗ್ನ ಒಂದು ಸಿಂಹ ಲಗ್ನ 1 2 3 4 ಸಿಂಹ ಕನ್ಯಾ ತುಲಾ ರುಚಿಕಡಿತ್ತಂಡಲ್ಲ ಅವು ಲಜ್ಜಿತಾವಸ್ಥೆಗೆ ಬತ್ತಂಡು ಬಂದು ಅವಡ ಬಕ್ಕ ಮತ್ತು ಉಂದೆಟ್ಟು ತೂಂಡ ಉಂದೆಟ್ಟಿತ್ತೆ ಚಂದ್ರಕೇತು ಮುಲ್ಪ ತುಲೆ ಒಂದು ಲಜ್ಜಿತಾವಸ್ಥೆಗೆ ಬರ್ಪುಂಡಿತ್ತೆ. ಚಂದ್ರ ಬುಧನ ಇಲ್ಲಡುಂಡು ಅಂಚಾದ ಲಜ್ಜಿತಾವಸ್ಥೆಯಿಂದ ಅಂಡೊಂದು ಅವಡ ಬಕ್ಕ ಕ್ಷೋಭಿತಲ ಅಂಡೊಂದು ಕ್ಷೋಭಿತ ದೆಸೆಲ ಅಂಡ ಎಂಚ ಪಂಡ ಕ್ಷೋಭಿತ ಪಂಡ ಗ್ರಹವು ಪಾಪ ಗ್ರಹಗಳ ಪೀಡೆ ನೀಚ ಸ್ಥಿತಿ ಅಸ್ತಂಗತ ಗ್ರಹ ಇದ್ದ ಅಥವಾ ಇತರ ದೋಷಗಳಿಂದ ತೊಂದರೆಗೊಳಗಾದರೆ ಅದನ್ನು ಕ್ಷೋಭಿತ ಎಂದು ಕರೆಯಲಾಗುತ್ತದೆ. ಮುಲ್ಪ ತುಲೆ ಕ್ಷೋಭಿತ
ಗ್ರಹವು ಪಾಪಗ್ರಹಗಳ ಪೀಡೆ, ನೀಚ ಸ್ಥಿತಿ, ಅಸ್ತಂಗತ, ಗ್ರಹ ಯುದ್ಧ ಅಥವಾ ಇತರ ದೋಷಗಳಿಂದ ತೊಂದರೆಗೊಳಗಾದರೆ ಅದನ್ನು ಕ್ಷೋಭಿತ ಎಂದು ಕರೆಯುತ್ತಾರೆ. ಉಂದಿತೆ ಒಂಜಿ ಲಜ್ಜಿತ ಅವಸ್ಥೆಡು ಉಂಡು, ಬುಧನ ಇಲ್ಲಡ ಚಂದ್ರ ಉಂಡು, ಬಕ್ಕನೆಕ್ ಪಾಪಗ್ರಹ ಒಟ್ಟುಗುಂಡು, ಕೇತು ಉಂಡು, ರಾಹುನ ದೃಷ್ಟಿಲ ಉಂಡು, ಅಂಚನೆ ಕುಜನ ದೃಷ್ಟಿ ಉಂಡ 1 2 3 4 5 6 7 8 ಕುಜನ ದೃಷ್ಟಿಲ ಉಂಡು. ಅವಡ್ ಬೊಕ್ಕ ಶನಿನ ದೃಷ್ಟಿಲ ಉಂಡು, ಪತ್ನಿ ದೃಷ್ಟಿ ಶನಿನ ದೃಷ್ಟಿ ಉಂಡು. ಒಂದು ಕ್ಷೋಭಿತಲ ಅಂಡ್ ಲಜ್ಜಿತಲ ಅಂಡ್ ಅಂಚ ತೂವೋಡಾಪುಂಡು. ಅರ್ಥ ಅಂಡಂದೆನ್ವೆ ಒಂದು ಆಜಿ ಅವಸ್ಥೆ ಲಜ್ಜಿತ, ಗರ್ವಿತ, ಕ್ಷುದಿತ, ತೃಷಿತ, ಮುದಿತ ಮತ್ತು ಕ್ಷೋಭಿತ ಅಂದು ಪಂದು. ಅವೇ ಮುದಿತ ಪಂಡ ಸಂತೋಷಗೊಂಡ ಅಥವಾ ಪ್ರಸನ್ನ ಸ್ಥಿತಿಯಲ್ಲಿರುವ ಗ್ರಹ, ಮಿತ್ರ ರಾಶಿಯಲ್ಲಿ ಮಿತ್ರ ಗ್ರಹದೊಂದಿಗೆ ಅಥವಾ ಅನುಕೂಲ ಸ್ಥಿತಿಯಲ್ಲಿ. ಒಂದು ಸ್ವಕ್ಷೇತ್ರ ಮಾತ್ರ ಅಂಡು ಮುಲ್ಪ ಬೊಕ್ಕ ಮೂಲ ತ್ರಿಕೋನ ಉಂಡ ಗೊತ್ತುಜಿ ನೆತ್ತ ಒಂದು ತೂತುಜಿ ಒಂದು ಈತ ಅರ್ಥ ಅಂಡಂದೇನು ಮೂಲ ತ್ರಿಕೋನ ಪಂಡೇನ ಬೊಕ್ಕ ಒಂದು ಆಜಿ ಅವಸ್ಥೆಲು ಅವೆಲ್ಲ ತೂವೋಡ ಆಪುಂಡು ನಮ್ಮ ಪ್ರಿಡಿಕ್ಷನ್ ಕೊರ್ನಾಗ ಬಾಕಿ ಟೈಮು ಬಿಡ್ಚಿ ಅಂಚೆನೆ ಬೊಕ್ಕ ಏನ ಪಂಡ ಇತ್ತೆ ನಮಕ್ ಎನ್ನದುಪ್ಪುಂಡು ಇತ್ತೆ ಎಡ್ಡೆ ಗ್ರಹದ ದೃಷ್ಟಿ ದಸೆ ಉಂಡು ಅಂಡಲ ಅವು ಸ್ವಕ್ಷೇತ್ರ ಡಿತ್ತಂಡಲ ದಾಯಗ್ ನಮಕ್ ಫಲ ಇಂಚ ಒಂದುಂಡು ಪಂಡ ಈ ಅವಸ್ಥೆ ಡೋಯ್ಟಾಂಡ ಉಂಡ ತೂವೋಡ ಆಪುಂಡು. ಇತ್ತೆ ಎಂಕಲೆಗ್ ಏನಲ್ಲ ಒಂಜಿ ಗುರು ದೆಸೆ ಬತ್ತುಂಡು, ಗುರು ತನ್ನನೇ ಇಲ್ಲಡು ಉಂಡುಂದೆ ಎನ್ಗ ಮುಲ್ಪ ಐತೆ ಗುರು ಮೀನ ರಾಶಿಡುಂಡು ತನ್ನನೇ ಇಲ್ಲಡುಂಡು ಆಂಡಲ ಗುರು ದೆಸೆಟ್ ಎಡ್ಡೆ ಅವೊಂದು ಇಜ್ಜಿ ಬಂಡ ಕಾರಣದಾದಪ್ಪು ಅವೆಂತು ಓಡಾಪುಂಡು. ಅಂಚ ಮೂಲ ತ್ರಿಕೋನಡುಂಡ ಅಥವಾ ಕೇಂದ್ರ ಸ್ಥಾನಡುಂಡ ಅಂಚಿನ ಮಾತಲ ಒಂಜಿ ತೂಂಡ ಮಾತ್ರ ನಂಗೆ ಪರಿಹಾರ ಗೊತ್ತಾಪಿನಿ. ಅಂಚ ಈ ಬುಕ್ಕುಡು ಸುಮಾರು ಮಾತ ಉಂಡು, ನಿಗಲೆ ಓದುಂಡಲ ಕೆಲವು ಅರ್ಥ ಆಪುಂಡ ಇಜ್ಜೆ ಇಂಕು ಗೊತ್ತುಜ್ಜಿ. लज्जित, गर्वित, क्षुदित, तृषित, मुदित व क्षोभित ये 4 अवस्थाएं हैं. अपने पुत्र ग्रह जैसे सूर्य शनि के घर में, चंद्र बुध के घर में की राशि में स्थित ग्रह, राहु केतु से युक्त ग्रह तथा सूर्य मंगल शनि से युक्त ग्रह लज्जित होते हैं. उदाहरण में मिथुनास्थ चंद्रमा, मकरस्थ सूर्य, वृश्चिक में मंगल, शनि राहु लज्जितावस्था में हैं. ಆಂಡ ಅವಡ್ ಬಕ್ಕ ಮುಲ್ಪತುಲೆ ಜಲರಾಶಿದ ಬಗ್ಗೆ ತೃಷಿತಾವಸ್ಥೆ ಉಂಡತೆ ಐತ ಬಗ್ಗೆ ಉಂಡುತುಲೆ. जलराशि कर्क मीन मतांतर से वृश्चिक में स्थित ग्रह यदि शत्रु दृष्टि भी हो तथा शुभ ग्रह से दृष्ट ना हो तो तृषितावस्था होती है. और बक्का शोभित अवस्था मित्र क्षेत्री मित्र ग्रह से युक्त मित्र से दृष्ट व गुरु से युक्त ग्रह मुदित होते हैं. सूर्य से युक्त होकर केवल अपने शत्रु ग्रह से या कोई पाप ग्रह से दृष्ट हो तो क्षोभितावस्था होता है. हमारे उदाहरण में सूर्य क्षेत्र में गुरु, शनि क्षेत्र में शुक्र निस्संदेह मुदित होते हैं. ನಾನು ಪಂಡತೆ ಎಕ್ಕಡು ಸೂರ್ಯ ಗುರುನೇ ಇಲ್ಲಡಿತ್ತನ ಅಥವಾ ಶನಿ ಶುಕ್ರನೇ ಇಲ್ಲಡು ಶುಕ್ರ ಶನಿನೇ ಇಲ್ಲಡಿತ್ತನ ಅವು ಮುದಿತಾವಸ್ಥೆ ಬಂದು ಅಂಚ. इस तरह सब ग्रहों के बलाबल से भाव विचार करते समय अवस्था का फल निर्णय करना चाहिए. यदि मुदित ग्रह के साथ क्षुभित, शोभित आदि ग्रह स्थित हो तो मिश्रित फल समझना चाहिए. यदि बलहीन ना हो तो हानि तथा बलवान व अवस्था से शुभ ग्रह हो तो विशेष उत्तम फल होता है. उंदला तूवोडा पुण्यगल नेट ಕೊರ್ತಿರ್ತುಲೆ ಮುದಿತ ಗ್ರಹ ಇತ ಖುಷಿ ಪಡ್ನ ಗ್ರಹ ಕ್ಷೋಭಿತ ಬಕ್ಕ ಶುಭಿತ ಅವಸ್ಥಾಲ ಆಯ್ತ ಒಟ್ಟುಗಿತ್ತಂಡ ಮಿಶ್ರ ಫಲ ಕೊರ್ಪುಂಡು ಪಂದು ಅವು ಖುಷಿ ಇಟ್ಟಿತ್ತಂಡಲ ಕೂಡ ದುಃಖದ ಒಂಜಿ ಛಾಯೆ ಇತ್ತಂಡಲ ಆತ ಖುಷಿ ಕೊರ್ಪುಜಿ ಬಂದು ಬಕ್ಕ ನೆಟ್ಟೆ ತುಲೆ दशम भाव में लज्जित, त्रिषित, क्षुधित या क्षोभित ग्रह हो तो
वह व्यक्ति सदैव दुख उठाता है. ದಶಮ ಭಾವಡು ತೃಷಿತ ಲಜ್ಜಿತ ಅಥವಾ ಕ್ಷುದಿತ್ ಅಥವಾ ಶೋಭಿತ್ ಅವು ಪೂರ ಗ್ರಹ ಇತ್ತಂಡ ಸದೈವ ದುಃಖ ಉಟಾತಾಯ ಪಂಡ ಎದಗಲಗಲಿಗೆ ದುಃಖನೇ ಉಪ್ಪುಂಡು ಒಂದು ಪಂದ. ದಶಮ ಭಾವ ಪಂಡ ಕರ್ಮ ಭಾವ. ಅಲ್ಪನಿಗಳಿಗೆ ಲಜ್ಜಿತಾವಸ್ಥೆ ಎಡಿತ್ತಿನ ಅಥವಾ ಬಾಯರೇಖಡಿತ್ತಿನ ಅಥವಾ ಸಂಕೋಚಗೊಂಡ ಗ್ರಹ ಅಂಚಿನ ಪುರ ಇತ್ತಂಡ ಏನಾಪುಂಡು ಪಂಡ ಎದಗಲ ದುಃಖ ತಿಕ್ಕುಂಡು ಒಂದು ಪಂದ. ಇಂಚ ಮಾತ ಉಂಡು ನೆಟ್ಟು ಸುಮಾರು ಉಂಡು ಯಾನು ಒಂಜೊಂಜಿನಿಗಲೆ ಪಂಡು ಕೊರ್ಪೆ ಬೋರ್ಡ್ ಐನ ಮಾತ್ರ ಪಂಡು ಕೊರ್ಪೆ ಬುಡ್ಚಂದಿನ ಆತು ಗಮನ ಕೊರ್ಪುಜಿ. ನನ್ನ ಏನೆಲ್ಲ ಕಲ್ಪವ್ರೆ ಎತ್ತನ ನೆಕ್ಸ್ಟ್ ವೀಡಿಯೋಡು ಪನ್ಪೆ. ಅಂಚಾದ ಹೇರೆಗ್ಲ ಕಲ್ಪರೆ ಎತ್ತಂಡ ಶೇರ್ ಮಲ್ಪಲೆ ನಿಗಲೆ ಒಲ್ಪಲ ತಿಕ್ಕುಜಿ ಒಂದು ಕ್ಲಾಸ್ ಪೋಂಡ ಮಾತ್ರ ಪಂಡು ಕೊರ್ಪೆರು. ಯಾನ್ ಹಿಂದಿಡಿತ್ತಿನ ಬುಕ್ಕುದ ಕೂಡ ಕನ್ನಡಡು ಬರೆದು ನಿಗಲೆಗ್ ಐತ ಅರ್ಥ ಆವೋಡು ಬಂದು ಪೂರ ಒಂಜಿ ರೀತಿಡ್ ಪನ್ನೊಂದುಲ್ಲೆ. ಅಂಚಾದ ಏರೆಗ್ಲ ಜ್ಯೋತಿಷ ಕಲ್ಪೆರೆತ್ತಂಡ ಖಂಡಿತ ಸಬ್ಸ್ಕ್ರೈಬ್ ಮಲ್ಪುಲೆ, ಶೇರ್ ಮಲ್ಪುಲೆ, ಕಮೆಂಟ್ ಮಲ್ಪುಲೆ, ಲೈಕ್ ಮಲ್ಪುಲೆ. ಬೊಕ್ಕ ನೆಕ್ಸ್ಟ್ ವೀಡಿಯೋಡು ಏನಂದು ಪನ್ಪೆನು ತೂದು ಬೇತೆ ಏನೆಲ್ಲ ಉಂಡ ಪಂಡ್ರೆಗ ಅಂಚಿನ ಪೂರ ಪಂದು ಕೊರ್ಪೆ. ಹರಿ ಓಂ.